ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡ, ಈ ಬಾಕ್ಸ್ಗಳೆಲ್ಲ ತಗೊಂಡೋಗಿ ಎಲ್ಲ ಡ್ರೈವರ್ಗಳು ಹಂಚ್ಬಿಡ್ಬೇಕು. 3 ಕ್ವಾರ್ಟರ್. ಬೆಳಗ್ಗೆ ಗಾಡಿ ಹತ್ತಕ್ಕಿಂತ ಮುಂಚೆ 1 ಕ್ವಾರ್ಟರ್. ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆ 1 ಕ್ವಾರ್ಟರ್. ಸಂಜೆ ಟಿಫನ್ ಮಾಡೋಕ್ಕಿಂತ ಮುಂಚೆ 1 ಕ್ವಾರ್ಟರ್. 3 ಕ್ವಾರ್ಟರ್. ಸೈಡ್ಸ್ ಎಲ್ಲ ಅದರಲ್ಲೇ ಇದೆ, ತಗೊಂಡೋಗಿ ಎಲ್ಲರಿಗೂ ಹಂಚ್ಬಿಡು. ಬಸಪ್ಪನವರೇ, ನಿಮಗೆ ತಲೆಗಿಲಿ ಕೆಟ್ಟಿದ್ದೀನ್ರಿ. ಡ್ರೈವರ್ಗಳಿಗೆಲ್ಲ ಎಣ್ಣೆ ಓಡಿಸ್ತಾ ಇದ್ದೀರಾ? ನೋಡಿ ಸರ್, ಒಬ್ಬ ಡ್ರೈವರ್ ಬೆಳಗ್ಗೆಯಿಂದ ಸಂಜೆವರೆಗೂ ಸೀಟಲ್ಲೇ ಕೂತಿರ್ತಾನೆ. ಮೈಯೆಲ್ಲ ನೋವಾಗುತ್ತೆ. ಸ್ಟೇರಿಂಗ್ನ ಆ ಕಡೆ ಈ ಕಡೆ ಆ ಕಡೆ ತಿರುಗಿಸಿರ್ತಾನೆ. ಕೈ ಎಲ್ಲ ನೋವಾಗಲ್ವಾ? ಎಕ್ಸಿಲೇಟ್ರು ಬ್ರೇಕು ತುಳಿದು ಕಾಲು ನೋವಾಗಲ್ವಾ? ರೋಡನ್ನ ನೋಡಿ ಕಣ್ಣು ನೋವಾಗಲ್ವಾ? ಆ ಗಾಡಿ ಹತ್ತೋರೆಲ್ಲ ಕಯ್ಯ ಅಂತ ಮಾತಾಡ್ತಾನೆ ಇರ್ತಾರೆ. ಆ ಮಾತನ್ನೆಲ್ಲ ಕೇಳಿ ಪಾಪ ಅವ್ರಿಗೆ ನೋವಾಗಲ್ವಾ? ಅವಾಗ ಎಣ್ಣೆ ಹೊಡೆದ್ರೆ ಯಾವ ನೋವು ಇರೋದಿಲ್ಲ. ಅಲ್ಲ ರೀ, ಇವೆಲ್ಲ ವರ್ಕ್ ಆಗುತ್ತೇನ್ರಿ? ಕುಡಿದ್ಬಿಟ್ಟು ಎಲ್ಲಾದ್ರೂ ಗಾಡಿ ತಗೊಂಡೋಗಿ ಗುದ್ದಿದ್ರೆ ಹೆಂಗೆ? ಎಣ್ಣೆನ ಎಣ್ಣೆ ತರ ಕುಡಿಬಾರ್ದು, ಮೆಡಿಸನ್ ತರ ಕುಡಿಬೇಕು. ಅದಕ್ಕೆ ಸ್ವಲ್ಪ ತರ ಕ್ವಾರ್ಟರ್ ತರ ಕೊಟ್ಟಿರೋದು. ಬಾಡಿನೂ ಕಂಡೀಷನ್ ಅಲ್ಲಿ ಇರುತ್ತೆ, ಗಾಡಿನೂ ಕಂಡೀಷನ್ ಇರುತ್ತೆ. ಏನಂತೀರ? ಅಲ್ಲ, ಡ್ರಂಕ್ ಅಂಡ್ ಡ್ರೈವ್ ನಲ್ಲಿ ಪೊಲೀಸ್ನವ್ರು ಹಿಡಿದ್ಬಿಟ್ರೆ? ಪೊಲೀಸವ್ರು ಹಿಡಿಯೋದು ಏನಿದ್ರು ರಾತ್ರಿ 9 ಗಂಟೆ ಮೇಲೆ. ನೋಡಿ, ಇದೆಲ್ಲ ನನ್ನ ಅನುಭವದಲ್ಲಿ ನಾನು ಕಂಡು ಹಿಡ್ದಿರೋದು. ಇವೆಲ್ಲ ಹೊಸ ಐಡಿಯಾಗಳು. ಬಿಡಿ, ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ನೀವು ನನ್ನ ನಂಬಿದ್ದೀರ ತಾನೇ? ನಂಬಿಡಿ ಅಷ್ಟೇ. ಒಂದು ತಿಂಗಳಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅನ್ನೋದು ಮಾತ್ರ ನೋಡಿ. ಆಯ್ತು, ನಿಮ್ಮ ನಂಬಿಟ್ಟಿದ್ದೀನಿ. ಮುಂದೊಂದು ತಿಂಗಳು ಕಲೆಕ್ಷನ್ ಬಂದಾಗ ನೋಡ್ಕೋತೀನಿ. ವಾ, ಸರಿ, ತಗೊಂಡಾಗ ನೀನು ಎಲ್ಲರಿಗೂ ಹಂಚ್ಬಿಡು. ಸರಿ ಸರ್. ಎತ್ಕೋ, ಹೋಗ್ ಬಗ್. ಏಯ್, ಎಲ್ರು ಕರೆಕ್ಟಾಗಿ ಹಂಚ್ಬಿಡು. ಆಯ್ತಣ್ಣ, ಹಂಚ್ಬಿಡ್ತೀನಿ. ನೀನು ಒಬ್ಬೊಬ್ಬನೇ 4 ಕ್ವಾರ್ಟರ್ ಇಟ್ಕೊಂಡ್ಬಿಟ್ಟಿಯಾ? ಹಂಗ್ ಮಾಡಲ್ಲ ಅಣ್ಣ. ನೋಡಿ, ನೀವು ಕಾರಿಂದ ಆಗೋ ಕಲೆಕ್ಷನ್ ದುಡ್ಡು ತಗೊಳೋದಿಕ್ಕೆ ಲಾರಿ ತರಬೇಕಾಗತ್ತೆ. ಅಷ್ಟೆಲ್ಲ ಬೇಡಪ್ಪ. ಈಗಿರೋ ಮನಸ್ಥಿತಿಲಿ ಕ್ಯಾರಿ ಬ್ಯಾಗಲ್ಲಿ ತಗೊಂಡೋದ್ರೆ ಸಾಕು. ಚಿಂತೆ ಮಾಡಬೇಡಿ, ನಾನು ಇವತ್ತು ಹೇಳಲ್ಲ, ಕಲೆಕ್ಷನ್ ದಿವಸ ಹೇಳ್ತೀನಿ. ಏನೋಪ್ಪ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಜಾಗನ ಬಿಟ್ಕೊಟ್ಟಿದ್ದೀನಿ. ನೀವೇ ನಡ್ಸ್ಕೊಂಡು ಹೋಗ್ಬೇಕು. ನಾನಿನ್ನು ಬರ್ತೀನಿ. ಹೋಗ್ ಮನೆ. The next day, he arrived at his father-in-law's house. He was taken by surprise. When I was young like ಪುಟ್ಟ, ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಬ್ಬಾ, ನೀನ್ ಯೋಚನೆ ಮಾಡಕ್ ಶುರು ಮಾಡಿದ್ರೆ
ನನಗ್ ಭಯ ಆಗತ್ತೆ. ಪಾಪಚ್ಚಿ ನಾನೇನ್ ಮಾಡ್ದೆ? ಅಬ್ಬಾ, ನೀನ್ ಪಾಪಚ್ಚಿನ? ನೀನ್ ಪಾಪಚ್ಚಿ ಅಲ್ಲ, ರಾಕ್ಷಸಿ. ಯಾವ ಟೈಮಲ್ಲಿ ಅದೇನ್ ಯೋಚನೆ ಮಾಡ್ತಾ ಇರ್ತೀಯೋ, ಅದೆಲ್ಲ ಕನೆಕ್ಟ್ ಆಗಿ ಆ ಇನ್ಸಿಡೆಂಟ್ ನಿಜ ಆಗೋಗುತ್ತೋ ಅಂತ. ಅಪ್ಪ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಇವ್ರು ಯಾಕೆ ಬಂದಿದ್ದಾರೆ? ನಮಸ್ತೆ ಮೇಡಮ್. ನಮಸ್ತೆ ಇನ್ಸ್ಪೆಕ್ಟರ್. ನಿಮಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಸಾರಿ. ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರೆ ನೀವು ಮಾಡೋದು ನಿಲ್ಲಿಸ್ಬಿಡ್ತೀರಾ? ಮೇಡಮ್, ನಿಮಗೆ ತೊಂದರೆ ಕೊಡೋ ಉದ್ದೇಶ ನನಗಿಲ್ಲ ಮೇಡಮ್. ಆದರೆ ಈ ಕೇಸಲ್ಲಿ ಹಗಲು ರಾತ್ರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಯಾವುದೇ ಕ್ಲೂ ಸಿಗ್ತಿಲ್ಲ ಮೇಡಮ್. ತುಂಬ ತಲೆನೋವಾಗಿ ಹೋಗಿದೆ. ಕೇಸ್ ಎಲ್ಲಿ ಶುರು ಆಯ್ತೋ ಅಲ್ಲೇ ನಿಂತಿದೆ. ಸತ್ತಿರೋದು ಮೀಡಿಯಾ ಪರ್ಸನ್. ಮೀಡಿಯಾದವ್ರ ಪ್ರೆಸರ್ ಜಾಸ್ತಿ ಇದೆ ಮೇಡಮ್. ಜೊತೆಗೆ ಪಾಲಿಟಿಷಿಯನ್ ನಮ್ಮ ಹೈಯರ್ ಆಫೀಸರ್ ಮೇಲೆ ಪ್ರೆಸರ್ ತರ್ತಾ ಇದ್ದಾರೆ. ಹೈಯರ್ ಆಫೀಸರು ನಮ್ಮ ಮೇಲೆ ಪ್ರೆಸರ್ ತರ್ತಿದ್ದಾರೆ ಮೇಡಮ್. ಸರಿಯಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆ ಅಂತೂ ಇಲ್ವೇ ಇಲ್ಲ. ಅದಕ್ಕೆ ಈ ಕೇಸಲ್ಲಿ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳೋದಕ್ಕೆ ಮತ್ತೆ ಬಂದಿದ್ದೀನಿ ಮೇಡಮ್. ಪುಟ, ಈ ಕೇಸ್ ವಿಷಯದಾಗೆ ಮತ್ತೇನಾದರೂ ನಿನಗೆ ಗೊತ್ತಾಯ್ತಾ? ಇಲ್ಲ, ನನ್ಗೇನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ಬಿಟ್ಟ.